ಪಾಪ ನೋಡಿ ಇವತ್ತೆಲ್ಲೋ ಇದಕ್ಕೆ ಹೋಗಿದ್ದಾರಂತೆ, ಯಾವುದೋ ಬಿಗ್ ಬಾಸ್. ಒಬ್ಬ MLA ಆದವನು ಬಿಗ್ ಬಾಸ್ಗೆ ಹೋಗಿರೋಂಥ ಉದಾಹರಣೆನೇ ಇಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಜನ ಈಗ ಚೇಂಜ್ ಕೇಳ್ತಾ ಇದ್ದಾರೆ ಸರ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನೀವು ಟ್ರೆಂಡಿಂಗಲ್ಲಿದ್ರಿ, ಸಾಕಷ್ಟು ಮೋಟಿವೇಶನ್ ಸ್ಪೀಚ್ ಕೊಟ್ಟು ಬಂದ್ರಿ. ಅಟ್ ದ ಸೇಮ್ ಟೈಮ್ ಸಾಕಷ್ಟು ಟ್ರೋಲ್ಗೂ ಒಳಗಾಯಿತು ಅನ್ನೋಂಥದ್ದು. ಅಂದರೆ ಅಲ್ಲಿರುವಂಥ ಇಬ್ಬರು ಕಂಟೆಸ್ಟೆಂಟ್, ಡ್ರೋನ್ ಪ್ರತಾಪ್ ಆಗಲಿ ಅಥವಾ ರಕ್ಷಕ್ ಆಗಲಿ, ಅವರೆಲ್ಲ ಒಂದು ಕಡೆ ಈಗಿನ ನಾವೇ ಜಾಸ್ತಿ ಓಡ್ಬಿಡ್ತೀವಿ, ನಮಗಿಂತ ಜಾಸ್ತಿ ಓಡ್ಬಿಡೋ ವ್ಯಕ್ತಿ. ಜನ್ಮಕ್ಕೆ ಹೋಗೋ ಅನ್ನುವಂಥ ರೀತಿ ಒಂದಿಷ್ಟು ಟ್ರೋಲ್ಗಳಾಗ್ತದೆ. ಆ ಟ್ರೋಲರ್ಸ್ಗಾಗಲಿ ಅಥವಾ ಇದಕ್ಕೆ ಬಗ್ಗೆ ನಾನು ಕರ್ನಾಟಕದ ಯೂಟ್ಯೂಬರ್ಸ್ನ, ಟ್ರಾಲರ್ಸ್ನ, ಎಲ್ಲ ಚಾನೆಲ್ಸ್ನ ಮನಸ್ಫೂರ್ತಿಯಾಗಿ ಇಷ್ಟಪಡ್ತೀನಿ. ಒಪ್ತೆ ಕಡೆ ಒಪ್ತೆ. ನಿನ್ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಯೂಟ್ಯೂಬರ್ಸ್ನ, ಟ್ರಾಲರ್ಸ್ನ, ಎಲ್ಲ ಚಾನೆಲ್ಸ್ನ ಮನಸ್ಫೂರ್ತಿಯಾಗಿ ಇಷ್ಟಪಡ್ತೀನಿ. ಬೆಂಕಿ ಹಾಕು ನಿನ್ನ ವಿಶಾಲವಾದ ಮನಸ್ಸಿಗೆ. ನನಗೆ ಕರ್ನಾಟಕದಲ್ಲಿ ಕೋಟ್ಯಾಂತರ ಕನ್ನಡಿಗರನ್ನ ತಲುಪಕ್ಕೆ ಕಾರಣ ಆಗಿದ್ದೆ ಅವರು. ವಾಟ್ ಮೈಟ್ ಬಿ ದ ರೀಸನ್? ಅವ್ರು ಖುಷಿ ಆದ್ರೆ ನನ್ನ ಬಗ್ಗೆ ಟ್ರಾಲ್ ಮಾಡ್ತಾರಲ್ಲ ಸರ್. ಬಟ್ ಆದರೆ ಅದೇ ಟ್ರಾಲ್ ಪೇಜಸ್ ಅವರು ಪ್ರದೀಪಣ್ಣ ಸೂಪರ್, ಪ್ರದೀಪಣ್ಣ ಬೆಂಕಿ, ಪ್ರದೀಪಣ್ಣ ಚಿಂದಿ ಅವ್ರು ಹಾಕಿರ್ತಾರೆ ಅಟ್ಲೀಸ್ಟ್. ಬಟ್ ನೀವು ಒಂದು ಕೆಲವು ಟ್ರಾಲ್ಸ್ ನೋಡಿ ಸರ್, ಅವ್ನು ಕನಿಷ್ಠ 4-5 ತಾಸು ಬೇಕು ಅದನ್ನು ಎಡಿಟ್ ಮಾಡೋಕ್ಕೆ. ಎಂಥ ಸೀನ್ಸ್ ಮಿಕ್ಸ್ ಮಾಡ್ತಾನೆ. ನಾನು ಖುಷಿ ಪಡ್ತೀನಿ. ಕೇಶವ, ಮುಂದೆ ಹೋಗೋ ಶತ್ರು, ಹಿಂದೆ ತಗೊಳ್ಳೋ ಸ್ನೇಹಿತ, ಈ ಸಿಂಹನ್ಗೆ ಯಾವತ್ತೂ ಇಷ್ಟ ಆಗಲ್ಲ. ನಿನ್ನ ಹೊಗಳ ಕೈಲಿ ಯಾರಿಗೂ ಬೇಕಾಗಿಲ್ಲ ಸರ್. ಈಗ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದೀರಿ ಸರ್, ನಿಮ್ಗೆ ಸರಿ ಅನಿಸ್ತಿದ್ಯಾ, ತಪ್ಪು ಅನಿಸ್ತಿದ್ಯಾ ಜನಪ್ರತಿನಿಧಿಯಾಗಿ? ನೋಡು, ಈ ಜಗತ್ತಲ್ಲಿ ತಪ್ಪು ಸರಿ ಅನ್ನೋದು ಇಲ್ಲ. ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮು. ಅದಕ್ಕೆ ತನ್ನದೇ ಆದಂಥ ವ್ಯೂವರ್ಸ್ ಇದ್ದಾರೆ. ನನಗೆ ಬಿಗ್ ಬಾಸ್ ತಂಡದವರು ಕೆಲ ದಿನಗಳ ಹಿಂದೆ ಸರ್ ಒಂದು 2-3 hours ಗೆಸ್ಟ್ ಆಗಿ ಬನ್ನಿ ಅಂತ ಕರೆದ್ರು. ನಾನು ಬರ್ತಾ ಇದ್ದೀನಿ. ನಾವು ಹೊಸ ತಲೆಮಾರಿನ ರಾಜಕಾರಣಿಗಳು. ಇಲ್ಲಿ ಹೊಗಳಿದ್ರು ತೆಗಳಿದ್ರು ನಾವು ರೆಸ್ಪೆಕ್ಟ್ ಮಾಡಬೇಕು. ರಾಜಕಾರಣಿಗಳ ಫಸ್ಟ್ ಎಲಿಜಿಬಿಲಿಟಿ ಏನು ಗೊತ್ತಾ? ಬಯಸ್ಕೋಬೇಕು. ಹಾಗಲ್ಲ ಯಜಮಾನ್ರೆ, ನಾಯಿ ಹಸ್ತಿತ್ತು ರೊಟ್ಟಿನೂ ಹಳಸಿತ್ತು ಅಂತಲ್ಲ, ಹಾಗೆ ದಿನಕ್ಕೆ ಒಂದು ಸಲ ನಾನು ಅವನ್ನ ಬೈದೆ ಹೋದ್ರೆ, ಅವ್ನು ನನ್ನ ಕೈಲಿ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದನ್ನ ಜೀರ್ಣವಾಗಲ್ಲ. ಮಾಜಿ ಸಚಿವರು ಮಾತನಾಡಿದ್ದಾರೆ, ಸುಧಾಕರ್ ಅವರು ಮಾತನಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜನ ಹಾಗೆ ನಾವೆಲ್ಲರೂ ಕೂಡ ನಾಚಿಕೆ ಪಡೋ ಥರದ ಬಿಹೇವಿಯರ್ ಅವ್ರದ್ದು, ಶಾಸಕರದು. ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡಿ ಕುಣಿದು ಈ ಥರದ್ದೆಲ್ಲ ಮಾಡಬೇಕಾಗಿತ್ತ ಜನಪ್ರತಿನಿಧಿ ಆಗಿದ್ದವರು? ಇರ್ಲಿ, ಇದನ್ನೆಲ್ಲ ಕೇಳಕ್ ನೀನ್ ಯಾರು? ನಿನ್ಗೂ ನಂಗೆ ಅಗ್ರಿಮೆಂಟ್ ಆಗಿತ್ತು. ಹೋಗ್ತೀನಿ. ಅದೇನು ಏನು ಪಡಬೇಕು ಅಂದ್ರೆ ಅವರು ನಗೆ ಪಾಟ್ಲು, ಇನ್ನೊಂದೇನೋ ವರ್ಡ್ ಬಳಸಿದ್ರಿ ನೀವು, ನಾಚಿಕೆ ಪಡ್ಬೇಕಾಗತ್ತೆ. ಸಂಪೂರ್ಣ ಚಿಕ್ಕಬಳ್ಳಾಪುರದ ಜನ ನಾಚಿಕೆ ಪಟ್ಕೊಳ್ಬೇಕಾಗತ್ತೆ. ಯಾರ್ಯಾರೆಲ್ಲ ಓಟ್ ಹಾಕಿದಿರಿ ಅವ್ರಿಗಿದೆಯಂತ, ಅದು ಅವ್ರಿಗಿದೆಯಂತ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸುಧಾಕರ್ ಅವ್ರನ್ನ ಜನರು ರಿಜೆಕ್ಟ್ ಮಾಡಾಗಿದೆ. ಅವ್ರಿಗೆ ನಾನು ಸುಧಾಕರಣ್ಣ, ಅವ್ರನ್ನ ಅಣ್ಣ ಅಂದೆ ಅಭ್ಯಾಸ. ಅಣ್ಣ ಅಂತಂದ್ರೆ ಆನೆ ತುಳಿದಾಗೆ ತುಳಿಸ್ತಾ ಇದ್ದಾನೆ ಸಂಡಿಗೆ ಮಗನೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.